ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 9 ದಿನಗಳು. ಈ 9 ದಿನಗಳ ಅವಧಿಯಲ್ಲಿ ದರ್ಶನ್ 735 ರೂಪಾಯಿ ಖರ್ಚನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈ ಹಣವನ್ನ ಖರ್ಚು ಮಾಡಿದ್ದಾರೆ ಅಂದ್ರೆ ಕಾಫಿ ಟೀಗಾಗಿ ಖರ್ಚು ಮಾಡಿದ್ದಾರೆ. ಪ್ರಿಸನರ್ಸ್ ಪ್ರೈವೇಟ್ ಅಕೌಂಟ್ ನಲ್ಲಿ ಒಟ್ಟು 35,000 ಹಣವನ್ನ ಜಮೆ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಅವರು ಖರ್ಚು ಮಾಡಿದ್ದಾರೆ 735 ರೂಪಾಯಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ ಅಕೌಂಟ್ ನಲ್ಲಿ 35,000 ರೂಪಾಯಿ ಇತ್ತು. ಸೊ ಆ ಹಣ ಇಲ್ಲಿಗೆ ವರ್ಗ ಕೂಡ ಆಗಿದೆ. ಆ ಅಕೌಂಟ್ ನಲ್ಲಿರುವಂತಹ ಹಣದಲ್ಲಿಯೇ ಅವರು ಕಾಫಿ ಟೀ ಬಿಸ್ಕೆಟ್ಸ್ ಈ ತರ ಏನಾದರೂ ಅಲ್ಲಿಯೇ ಕ್ಯಾಂಟೀನ್ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಕೂಡ ಇರುತ್ತೆ. ಸದ್ಯ ಬಳ್ಳಾರಿ ಜೈಲಿಗೆ ಹೋದ ನಂತರದಲ್ಲಿ ಒಂದು ಪ್ರೆಷರ್ ಅವರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಟೆನ್ಷನ್ ಹೆಚ್ಚಿದ್ದವರು ಕಾಫಿ ಟೀ ಮೊರೆ ಹೋಗ್ತಾರೆ ಅಥವಾ ಅಭ್ಯಾಸ ಇದ್ದವರು ಹೋಗ್ತಾರೆ. ದರ್ಶನ್ ಅವ್ರಿಗೆ ಕಾಫಿ ಟೀ ಅಭ್ಯಾಸ ಇತ್ತಾ ಅಥವಾ ಟೆನ್ಷನ್ನ ಕಾರಣದಿಂದಾಗಿ ಅವರು ಕಾಫಿ ಟೀಗೆ ಅಡಿಕ್ಟ್ ಆಗಿದ್ದಾರಾ ಈ ಹೊತ್ತಿನಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ 9 ದಿನಗಳಲ್ಲೇ 735 ರೂಪಾಯಿ ಖರ್ಚು ಮಾಡೋ ಮೂಲಕ ಕಾಫಿ ಟೀ ಪಡ್ಕೊಂಡಿದ್ದಾರೆ ಅಂತ ಬಳ್ಳಾರಿ ಜೈಲಿನ ಕ್ಯಾಂಟೀನ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 9 ದಿನಗಳಾಗಿದೆ ದರ್ಶನ್. ಸೊ ಈ ಹೊತ್ತಿನಲ್ಲಿ ಅವರಿಗೆ ಅವರ ಅಕೌಂಟ್ ಇರುತ್ತೆ, ಪ್ರಿಸನರ್ಸ್ ಪ್ರೈವೇಟ್ ಅಕೌಂಟ್ ಅಂತ. ಅಕೌಂಟ್ಗೆ ಹಣವನ್ನು ಜಮೆ ಮಾಡ್ಬೋದು, ಆ ಹಣವನ್ನು ಬಳಕೆ ಮಾಡಿಕ್ಕೋ ಅವಕಾಶ ಇರುತ್ತೆ ಈ ರೀತಿಯಾಗಿ ಕ್ಯಾಂಟೀನ್ಗಳಿಗಾಗಿ.